ಅಳವಂಡಿ ಗ್ರಾಮದಲ್ಲಿ ಶಾಂತಿ, ಸಹೋದರತೆ ಹಾಗೂ ಮಾನವೀಯತೆಯ ಸಂದೇಶ ಸಾರಿದ ಈದ್ ಮಿಲಾದ್ ಹಬ್ಬ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸ್ಮರಣಾರ್ಥ ಪವಿತ್ರ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ, ಸೌಹಾರ್ದತೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಶಾಂತಿ, ಸಮಾನತೆ ಹಾಗೂ ಸಹೋದರತ್ವದ ಸಂದೇಶ ಸಾರಲಾಯಿತು. ಮುಖಂಡ ವೈಎನ್ ಗೌಡ ಅವರು ಮೆರವಣಿಗೆಗೆ ಚಾಲನೆ ನೀಡಿ ಈದ್ ಮಿಲಾದ್ ಹಬ್ಬವು ಕರುಣೆ, ಸಹೋದರತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಹಬ್ಬವಾಗಿದೆ ಎಂದು ಹೇಳಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಹಾಗೂ ಸಂದೇಶಗಳು ಸಮಾಜದಲ್ಲಿ ಪ್ರೀತಿ, ಪರಸ್ಪರ ಗೌರವ, ಬಡವರ ಬಗ್ಗೆ ಕಾಳಜಿ ಮತ್ತು ದಾನ ಧರ್ಮದ ಮಹತ್ವವನ್ನು ಸಾರುತ್ತವೆ ಎಂದು ಅವರು ತಿಳಿಸಿದರು. ಡಾಕ್ಟರ್ ಸಿದ್ದಲಿಂಗಸ್ವಾಮಿ ಇನಾಮದಾರ್ ಮಾತನಾಡಿ, ಎಲ್ಲಾ ಧರ್ಮಗಳ ಜನರು ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಸಹೋದರತ್ವದಿಂದ ಬದುಕಬೇಕು. ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ರಾಜ ಗುರುಸ್ವಾಮಿ ಮಾತನಾಡಿ, ಯುವ ಜನರು ಹಾಗೂ ಮಕ್ಕಳು ಪ್ರವಾದಿಯವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬಡವರು, ನಿರ್ಗತಿಕರು ಹಾಗೂ ಅಗತ್ಯವಿರುವವರಿಗೆ ನೆರವು ನೀಡುವ ಮೂಲಕ ಹಬ್ಬವನ್ನು ಅರ್ಥಪೂರ್ಣಗೊಳಿಸಬೇಕು ಎಂದು ಕರೆ ನೀಡಿದರು. ಮೆರವಣಿಗೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪಾನಕ ವಿತರಿಸಿ ಹಬ್ಬದ ಸಂಭ್ರಮವನ್ನು ಹಂಚಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಅಂಜುಮನ್ ಕಮಿಟಿಯ ಸರ್ವ ಸದಸ್ಯರು, ಗ್ರಾಮದ ಮುಖಂಡರು, ಯುವಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಶಾಂತಿ ಇರಲಿ, ಸೌಹಾರ್ದತೆ ಬೆಳೆಯಲಿ, ಸಹೋದರತ್ವ ಸದಾ ಉಳಿಯಲಿ. ಮಾನವೀಯತೆಯ ಸಂದೇಶ ಸಾರುವ ಈದ್ ಮಿಲಾದ್ ಹಬ್ಬ ಎಲ್ಲರ ಜೀವನದಲ್ಲಿ ಸಂತೋಷ, ನೆಮ್ಮದಿ, ಆರೋಗ್ಯ ಹಾಗೂ ಸಮೃದ್ಧಿಯನ್ನ ತರಲಿ ಎಂಬುದು ಎಲ್ಲರ ಆಶಯ. ಪ್ರಪಂಚದಾದ್ಯಂತ ತಮ್ಮ ಸಂದೇಶವನ್ನು ನೀಡಲಿಲ್ಲ. ನಮ್ಮ ಸಮುದಾಯಕ್ಕೆ ಶಾಂತಿ, ಸಹಬಾಳ್ವೆಯಿಂದ ಬದುಕಬೇಕು, ಬಾಳಿ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿಯ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಾಚರಣೆ ಮಾಡುತ್ತಿದ್ದಾರಲ್ಲ, ಇದು ಈ ಸಂದರ್ಭ ಸದಾ ಅವರಲ್ಲಿ ಇರಲಿ. ಹಾಗೂ ವಿಶೇಷವಾಗಿ ಇಸ್ಲಾಂ ಕಮಿಟಿಯ ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ನಾನು ಶುಭ ಹಾರೈಸಿ ಹುಟ್ಟಿನ ಆಚರಣೆಯನ್ನು ಅವರ ಹೇಳಿದ ತತ್ವಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಈ ಈದ್ ಮಿಲಾದ್ ಸಂಪೂರ್ಣವಾಗಿ ಅತ್ಯುನ್ನತ ಆಗುತ್ತಾನೆ ಅಂತ ಭಾವಿಸಿ ಈ ಕಾರ್ಯಕ್ರಮ ನಾವೆಲ್ಲರೂ ಒಂದಾಗಿ ಹೋಗಬೇಕು. ಇವನಾರವ ಯಾರು ಎಲ್ಲರನ್ನ ಪ್ರೀತಿ ಮಾಡಿ ಎಲ್ಲ ಧರ್ಮವನ್ನ ಒಂದೇ ಅನ್ನತುಕೊಂಡು ಎಲ್ಲರನ್ನು ಕೊಟ್ಟು ಎಲ್ಲರೂ ಉದ್ಧಾರ ಆಗಬೇಕು ಅಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಮಹಾಪೂಜ್ಯ ಮೊಹಮ್ಮದ್ ಪೈಗಂಬರ್ ಆಗಲಿ, ಅವರು ಯಾವ ಭೇದವನ್ನ ಮಾಡಲಿಲ್ಲ. ನಮ್ಮ ಜಗತ್ತು ಸರ್ವಾಂಗ ಸುಂದರವಾಗ್ತದೆ ಅಂತ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರರ ಆದೇಶವನ್ನ ಆದ್ಯರ ವಚನ ಪುರುಷ ಕಂಡಯ್ಯ ಅಂತ ತಿಳ್ಕೊಂಡು ಬರೀ ಈ ಈದ್ ಮಿಲಾದ್ ಹಬ್ಬದ ಒಂದು ಧ್ವಜವನ್ನು ಪ್ರಾರಂಭಗೊಳ್ಳುತ್ತಾ ಇದೆ. ಆದ ಕಾರಣ ಹೆಸರುಗಳು, ಗ್ರಾಮದ ಗುರು ಹಿರಿಯರು, ಓಣಿಯ ಪ್ರಮುಖ ಬೀದಿಗಳ ಮುಖಾಂತರ